ಅಂತೂ ಇಂತೂ ಹಬ್ಬ ಆಯಿತು. ಇದ್ದಿನ ರಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಯಾವ ಜಾಗದಲ್ಲಿ ಇರ್ತೀವಿ ಅದೇ ಜಾಗಕ್ಕೆ ಹೋಗಬೇಕಾಗಿರೋ ಸಮಯ. ಸೊ ಹಾಗೆ ನಾನು ಅಷ್ಟೇ ಮನಸ್ಸಿಲ್ಲದ ಮನಸ್ಸಲ್ಲಿ ರಿಟರ್ನ್ ಆದೆ. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬನಶಂಕರಿ ಟೆಂಪಲ್ಗೆ ಹೋಗಬೇಕು ಅಂತ ಹೋದ್ವಿ. ಬನಶಂಕರಿ ಟೆಂಪಲಿಂದ ಮಾಲ್ ಮತ್ತು ಶಾಪಿಂಗ್ ಹೇಗಿತ್ತು ಅಂತ ನೀವು ಹೋಗಿ ಒಂದು ರೌಂಡ್ ನೋಡ್ಕೊ ಬನ್ನಿ. ನೀವು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅದನ್ನು ನೆರವೇರುತ್ತಾ ಇಲ್ವಾ ಅಂತ ಕೇಳೋದಕ್ಕೋಸ್ಕರ ಈ ಥರ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಹೇಗೆ ಅಂತ ನನಗೂ ಗೊತ್ತಿಲ್ಲ, ಇದು ನಿಜನ ಇಲ್ಲ ಅಂತ. ಅವರವರ ಭಕ್ತಿ, ಅವರವರ ನಂಬಿಕೆ. ಹಾಗೆ ಎಲ್ಲರೂ ಅವರ ಹರಕೆ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ದೇವ್ರ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಅವ್ರದ್ದು ಮೂವ್ ಆಗ್ತಿದೆಯಾ ಅಂತ ನಾನು ನಿಂತ್ಕೊಂಡು ನೋಡಿದೆ, ಆಗ್ತಾಯಿತ್ತು. ಅದು ಅವರ ನಂಬಿಕೆ. ಹೇಗಿದೆ ಏನಾದರೂ ದೇವ್ರ ಪ್ರಸಾದ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ. ಹಾಗೆ ಸುಮ್ಮನೆ ಕೇಳಿದೆ. So pretty, noticing postcards from the city. I've been walking downtown every day. ಎಷ್ಟು ಪೇ ಮಾಡಿದ್ರಿ? 450 ಮಾಡಿದ್ದಾರೆ. ಮಾಡಿದ್ದಕ್ಕೆ ಮತ್ತೆ ರಿಪೀಟ್ ಮಾಡಬೇಕು ತಾನೇ? ಗೈಸ್ ನೋಡಿ, ಇವರಿಬ್ರು ಹಿಂಗೆ ಬಾರಿಸ್ ಮಾಡೋದು ಎಲ್ಲರ ಹತ್ರನೂ, ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ. ಇಲ್ಲ, ಅದ್ರಲ್ಲಿ ಎಡಿಟ್ ಮಾಡ್ತೀನಿ ಬಾ ಮರ. ಹೇಳು ಗೈಸ್, ಇವಳು ಏನೋ ಅಂತ ಕೇಳ್ತಿದ್ದು, ಏನಂತ ಕೇಳ್ತಿದ್ದು ಕೇಳಿ, ಅದಕ್ಕೆ ವ್ಲಾಗ್ ಮಾಡ್ತಿದ್ವಿ. ಇಷ್ಟ ಯಾವ ಕೂಡ ಹಾಕೊಂಡ್ಬಂದಿದೆ, ಇಷ್ಟೊಂದು ವೈಟ್ ಕಾಣಿಸ್ತಾ ಇದೆಯಾ? ಇದು ನ್ಯಾಚುರಲ್ ಬ್ಯೂಟಿ ಟೈಮ್. ಓ ಹೌದಾ ಗೈಸ್, ಏನೋ ಹಚ್ಚಿದ್ದಾಳೆ ಗೈಸ್. ಇಷ್ಟೊಂದೆಲ್ಲ ವೈಟ್ ಇರಲಿಲ್ಲ ಅವಳು, ಇವತ್ತು ತುಂಬ ವೈಟ್ ಕಾಣಿಸ್ತಾ ಇದ್ದಾಳೆ. ಕೊಡಿನಿ ಇಡೀ ಕ್ಯಾಮ್ರಾಗೆ ಏನಾರ ಕಾಣಿಸ್ತೀವಿ? ಏನು ಕಾಣಿಸ್ತಾ ಇಲ್ಲ. ನ್ಯಾಚುರಲ್ ಗಾಡ್ ಗಿಫ್ಟ್. ಹೆವಿ ಆಗೋಗ್ತೈತೆ, ಹೆವಿ ಆಗೋಗೈತೆ. ಸ್ವಲ್ಪ ಎಲ್ಲರೂ ಜಾಸ್ತಿ ಓವರ್ 100 ಶಾಪಿಂಗ್ ಮಾಡ್ತೇವೆ ಅಂತ ಬೇಡ ನಂಗೆ. ಅದು ತಗೋ, ಇದ ಏನಿದೆ ತಲೆಗೆ ಹಾಕೊಳದ್ಲೆ. ಯಾಸ್ ಹೋಗಿ ಯಾವ ಕಡೆ ಹಾಸ್ಪತ್ರೆ ಹೇಳು, ಗೊತ್ತಾ? ನನಗಂತೂ ಗೊತ್ತಿಲ್ಲ ಯಾವ ಕಡೆ ಬಂದು. ನಾವು ಈ ಸೈಡಿಂದ ಹೋಗಿರ್ಬೇಕು, ಈ ಸೈಡ್ ಹೋಗಿ ಬಂದಿದ್ದೀವಿ.
ಹೌದಾ ಓಯ್ ಪುನೀತ ಹಾಯ್ ಹೇಳು ತಿಂದವ್ರೆ ಪಾನಿಪುರಿ ಹಾಂ ಹೋಗುವ ಹಿಡ್ಕೊಳ್ಳಿ ನಾನು ಮುಂದಕ್ಕೆ ಹೋಗ್ತೀನಿ ಅಲ್ಲಿ ಅದನ್ನು ತೋರಿಸ್ತೀನಿ ಬನ್ನಿ ನಿನ್ನೆ ಅಂತೂ ಮಾಲ್ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು. ಮಂಡೇ ಮಾರ್ನಿಂಗ್ ಸಿಕ್ಕಾಪಟ್ಟೆ ಮಳೆ. ನಾನು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೂ ಮಳೆ ಬರ್ತಾ ಇರುತ್ತೆ. ಸೊ ರೆಡಿ ಆದೆ, ಹೋಗಬೇಕಾದ್ರೆ ಮಳೆ ಬರ್ತಿದೆ, ಯೋಚನೆ ಮಾಡ್ತಾಯಿದ್ದೆ. ಸೊ ಆಫೀಸಿಗೆ ಬಂದೆ, ಆದರೆ ಇನ್ಸೈಡ್ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಸೊ ಬನ್ನಿ ಇವತ್ತಿನ ಡೇ ಹೇಗಿದೆ ಫೈನಲಿ ನೋಡ್ಕೊಂಡು ಬರೋಣ. ಸಂಜೆ ಪಿಜ್ಜಾ ಆರ್ಡರ್ ಮಾಡಿದ್ವಿ, ಪಿಜ್ಜಾ ತಿನ್ಕೊಂಡು ಇವತ್ತಿನ ಡೇ ಇಷ್ಟ ಆಗಿತ್ತು. ನೆನ್ನೆ ಬ್ಲಾಗ್ ಎಂಡ್ ಮಾಡಿರಲಿಲ್ಲ, ಇವತ್ತು ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.